ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನು ದೇವರು ನೋಡ್ಲಿಕ್ಕಾಗೋದಿಲ್ಲ. ಅದೇ ವಾಸ್ತವ. ಮರಿಯಳು ಕಣ್ಣೀರು ಸುರಿಸುವಾಗ ಯೇಸು ನೋಡ್ಲಿಕ್ಕಾಯ್ತಾ? ನೋಡ್ಲಿಕ್ಕಾಗ್ಲಿಲ್ಲ ಪ್ರಿಯರೇ. ಆತನು ಕೂಡ ಕಣ್ಣೀರಿಟ್ಟ. ಇನ್ ದ ಬೈಬಲ್ ಶಾರ್ಟೆಸ್ಟ್ ವರ್ಸ್, ಅತ್ಯಂತ ಚಿಕ್ಕ ವಚನ ಯಾವುದಾದರೂ ಇರುವುದಾದರೆ ಯೇಸು ಕಣ್ಣೀರಿಟ್ಟನು. ಯಾವುದು? ಯೇಸು ಕಣ್ಣೀರಿಟ್ಟನು. ಯೇಸು ಕೂಡ ಕಣ್ಣೀರು ಬಿಟ್ರು ಪ್ರಿಯರೇ. ಯಾಕೆ ಗೊತ್ತಾ? ಅಷ್ಟು ಪ್ರೀತಿ ಪ್ರಿಯರೇ ಆತನಿಗೆ ನಾವಂದ್ರೆ. ಮರಿಯಳು ಸುರಿಸಿದ ಕಣ್ಣೀರನ್ನು ನೋಡಿ ಯೇಸು ಕೂಡ ಕಣ್ಣೀರಿಟ್ರು. ಎಲ್ಲಿಟ್ಟಿದ್ದೀರಿ ಲಾಜರನಿಗೆ? ಅಲ್ಲಿಗೆ ಹೋಗೋಣ ಬನ್ನಿ ಅನ್ನುತ್ತಾರೆ. ಆ ಕಣ್ಣೀರಿನ ಪ್ರಾರ್ಥನೆ ಅದ್ಭುತ ಕಾರ್ಯ ಮಾಡಿತು ಪ್ರಿಯರೇ. ಆ ಕಣ್ಣೀರಿನ ಪ್ರಾರ್ಥನೆ ಚಾನ್ಸೇ ಇಲ್ಲ ಅಂದುಕೊಂಡ ಸ್ಥಳದಲ್ಲಿ ಅದ್ಭುತ ಮಾಡಿತು ಪ್ರಿಯರೇ. ಲಾಜರನೇ ಹೊರಗೆ ಬಾ ಎಂದು ಹೇಳಿದಾಗ ಮನೆಗಿದ್ದವನು, ಅಂದ್ರೆ ಮನೆಯೊಳಗಡೆ ಇದ್ದು ಬಾಗಿಲು ಮುಚ್ಕೊಂಡವನು ಯಾವ ರೀತಿ ಎದ್ದು ಬಂದು ಬಾಗಿಲು ತೆರೆಯುತ್ತಾನೋ, ಸತ್ತು 4 ದಿನದಿಂದ ಶವವಾಗಿದ್ದವನು ಕೂಡ ಚಾನ್ಸೇ ಇಲ್ಲ ಅಂದುಕೊಂಡ ಸಮಯದಲ್ಲಿಯೂ ಕೂಡ ನನ್ನ ಯೇಸು ಆಶ್ಚರ್ಯ ಕಾರ್ಯವನ್ನು ಮಾಡಬಲ್ಲರು. ಎಲ್ಲಾ ಪ್ರಯತ್ನ ಮಾಡಿದ್ದೀರಿ, ಕಣ್ಣೀರಿನಿಂದ ಪ್ರಯತ್ನಿಸಿ ನೋಡಿ. ಯಾಕೆ ಗೊತ್ತಾ? ಶ್ರೇಷ್ಠವಾಗಿರುವಂಥದ್ದನ್ನು ನನ್ನ ಯೇಸು ನಿಮಗೆ ಕೊಡಬೇಕೆಂದು ಆಶಿಸುತ್ತಿದ್ದಾರೆ. ಆಲಸ್ಯವಾಗುತ್ತಿದೆ ಎಂದು ನೀವು ಒದ್ದಾಡ್ತಾ ಇದ್ದೀರಿ. ಚಿಂತೆ ಮಾಡಬೇಡಿ. ನಿಮಗಾಗುವ ಆಲಸ್ಯ ನಿರ್ಲಕ್ಷ್ಯ ಮಾತ್ರ ಅಲ್ಲವೇ ಅಲ್ಲ. ದೇವರು ಆಲಸ್ಯ ಮಾಡುತ್ತಾ ಇರೋದಾದ್ರೆ ಆತನು ಶ್ರೇಷ್ಠವಾದದ್ದನ್ನು ನಿಮಗೋಸ್ಕರ ಸಿದ್ಧ ಮಾಡುತ್ತಿದ್ದಾನೆ ಎನ್ನುವುದು ವಾಸ್ತವ. ನಿಮ್ಮ ಜೀವಿತದಲ್ಲಿ ಯಾವುದೇ ಪ್ರಯತ್ನ ಮಾಡಿದರೂ ಆ ಪ್ರಯತ್ನ ಸಫಲವಾಗದಂತೆ ನೀವು ಅಲ್ಲಕಲ್ಲೋಲವಾಗುತ್ತಿರೋದಾದ್ರೆ, ಯಾಕೆ ದೇವರು ಹೀಗೆ ಮಾಡ್ತಿದ್ದಾರೆ, ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ಆಲಸ್ಯ ಮಾಡುತ್ತಿದ್ದಾರೆ ಎಂದು ನೀವು ಒಂದು ವೇಳೆ ಅನುಮಾನದೊಂದಿಗೆ ಈ ವಾಕ್ಯ ಒಂದು ವೇಳೆ ಕೇಳ್ತಿರೋದಾದರೆ ಒಂದು ಸತ್ಯ ಗ್ರಹಿಸಿರಿ ಎಂದು ಕೇಳಿಕೊಳ್ತೇನೆ. ಯಾವುದು ಆ ಸತ್ಯವೆಂದರೆ, ದೇವರು ಆಲಸ್ಯ ಮಾಡುತ್ತಾ ಇಲ್ಲ, ಅಲಕ್ಷ್ಯವೂ ಮಾಡುತ್ತಾ ಇಲ್ಲ. ನಿಮ್ಮ ಜೀವಿತದಲ್ಲಿ ನೀವು ಊಹಿಸಲಾರದಂತಹ, ಯೋಚಿಸಲಾರದಂತಹ ಶ್ರೇಷ್ಠವಾದ ಅದ್ಭುತ ಮಾಡಬೇಕೆಂದು ಬಯಸುತ್ತಿದ್ದಾರೆ. ಅಬ್ರಹಾಮನು ಉತ್ತರ ಹೊಂದಿಕೊಳ್ಳಲು 25 ವರ್ಷ ವೇಟ್ ಮಾಡಬೇಕಾಯಿತು. ಆನಂತರವೇ ಶ್ರೇಷ್ಠವಾದ ವಾಗ್ದಾನ ಪುತ್ರನಾದ ಇಸಾಕನನ್ನು ಕೊಡ್ತಾರೆ. ಮನೋಹನ ಹೆಂಡತಿ ಮಕ್ಕಳಾಗುವುದಕ್ಕೋಸ್ಕರ ಬಹಳ ಕಾಲದಿಂದ ಕಾದು ಎದುರು ನೋಡಬೇಕಾಯಿತು. ನಂತರ ಬಹುಬಲಿಷ್ಠನಾದ ಸಂಸೋನ ಹುಟ್ಟಿದ. ಯಾಕೋಬನು ರಾಹೇಲಳು ವಿವಾಹ ಮಾಡಿಕೊಳ್ತಾರೆ, ಪ್ರೀತಿಯ ವಿವಾಹ ಮಾಡಿಕೊಳ್ತಾರೆ. ಎಷ್ಟೋ ಪ್ರೀತಿಯಿಂದಿದ್ರು ಕೂಡ ಅವರಿಗೆ ಮಕ್ಕಳಿರಲಿಲ್ಲ. ಎಷ್ಟೋ ಕಣ್ಣೀರಿಟ್ಟಿದ್ರು. ಪ್ರಾಮುಖ್ಯವಾಗಿ ರಾಹೇಲಳು ಎಷ್ಟೋ ಕಣ್ಣೀರಿಟ್ಟು ಅಳುತ್ತಾಳೆ. ದೇವರು ಉತ್ತರ ಕೊಡ್ತಾರೆ. ಹೇಗೆ ಗೊತ್ತಾ? ಅತಿ ಪರಿಶುದ್ಧನಾದ, ಅದ್ಭುತನಾದ, ಆತ್ಮೀಕನಾದ ಯೋಸೇಫನನ್ನು ಕೊಟ್ಟು. ಎಲಿಜಬೆತ್, ಜಕರಿಯ ಇವರಿಬ್ಬರು ಸೇವೆಯಲ್ಲಿ, ಸಭಾ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ದೇವರ ಸಕಲ ಆಜ್ಞೆಗಳ ಪ್ರಕಾರ ಜೀವಿಸುತ್ತಿದ್ದಾಗಿಯೂ ಪ್ರಾರ್ಥನೆಗೆ ಉತ್ತರ ಬರದಂತೆ ಎಷ್ಟೋ ಬಳಲಿರುತ್ತಾರೆ. ಕೊನೆಗೆ ದೇವರು ಉತ್ತರಿಸುತ್ತಾರೆ ಪ್ರಿಯರೇ. ಎಂತಹ ಉತ್ತರ ಗೊತ್ತಾ? ಸ್ತ್ರೀಯರು ಹೆತ್ತವರಲ್ಲಿಯೇ ಅಂತಹ ಅದ್ಭುತನಾದ ಮಗನು ಇರಲಿಲ್ಲ ಅಂತೆ. ಅದಕ್ಕೆ ಆಲಸ್ಯವು ನಿಮ್ಮ ಜೀವಿತಕ್ಕೆ ಆಶೀರ್ವಾದ ಆಗಿರುತ್ತೆ. ಶ್ರೇಷ್ಠವಾದ ಆಶೀರ್ವಾದವನ್ನು ದೇವರು ಕೊಡುವುದಕ್ಕಾಗಿಯೇ ಆಲಸ್ಯ ಮಾಡ್ತಿದ್ದಾರೆ. ಅದನ್ನು ಗ್ರಹಿಸದೆ ಅನೇಕ ಸಾರಿ ನಾವು ದೇವರ ಮೇಲೆ ಬೇಸರಗೊಳ್ತಿದ್ದೇವೆ, ದೇವರ ವಿಷಯದಲ್ಲಿ ವ್ಯತಿರೇಕವಾಗಿ ಆಲೋಚಿಸ್ತಿದ್ದೇವೆ. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ದೇವರೇ, ಯಾವತ್ತೇ ಆಗಲಿ ನನ್ನ ಜೀವಿತದಲ್ಲಿ ನನ್ನ ಪ್ರಾರ್ಥನೆಗೆ ಉತ್ತರ ಬರದಿದ್ದರೂ, ಆಲಸ್ಯವಾದರೂ ನಾನು ನಿನ್ನ ಮೇಲೆ ಅನುಮಾನ ಪಡುವುದಿಲ್ಲ. ಖಚಿತವಾಗಿಯೂ ನನ್ನ ಪ್ರಾರ್ಥನಾ ಜೀವಿತವನ್ನು, ನನ್ನ ಆತ್ಮಿಕತೆಯನ್ನು, ನನ್ನ ನಂಬಿಕೆಯನ್ನು ಮುಂದುವರಿಸುತ್ತಾ ಕಣ್ಣೀರಿನೊಂದಿಗೆ ಪ್ರಾರ್ಥಿಸಿ ನನ್ನ ಪ್ರಯತ್ನ ಮಾಡುತ್ತೇನೆ. ಶ್ರೇಷ್ಠವಾದ ಉತ್ತರ ಪಡ್ಕೊಳ್ತೇನೆ. ನೋ ಚಾನ್ಸ್ ಎನ್ನುವ ಸ್ಥಳದಲ್ಲಿ ಚಾಯ್ಸ್ ಅಂದ್ರೆ ಅರ್ಥ ಗೊತ್ತಾ? ಅನೇಕ ವಿಧವಾದ ಚಾಯ್ಸ್ಗಳಿರೋದು. ಒಮ್ಮೆ ಒಬ್ಬ ತಮ್ಮ ಹೇಳಿದ, ಅಣ್ಣ, ಜಾಬ್ ಇಲ್ಲದೆ ಬಳಲುತ್ತಾ ಇದ್ದೇನಣ್ಣ, ಜಾಬೇ ಸಿಗ್ತಾ ಇಲ್ಲ ಅಣ್ಣ, ಒಂದು ಜಾಬ್ ಸಿಗ್ತಿಲ್ಲ ಅಣ್ಣ. ಕರ್ತನ ಸನ್ನಿಧಿಗೆ ಬಂದು ಕಣ್ಣೀರಿನಿಂದ ಪ್ರಾರ್ಥಿಸಿದೆ ಅಣ್ಣ. ಬ್ಯಾಂಕಿನ ಎಕ್ಸಾಮ್ ಬರ್ದೆ ಅಣ್ಣ, ಒಂದು ಚಾನ್ಸ್ ಸಿಕ್ಕರೆ ಸಾಕು ಎಂದು ಪ್ರಾರ್ಥನೆ ಮಾಡಿದೆ ಅಣ್ಣ. ನನಗೆ ಎಷ್ಟೋ ಬ್ಯಾಂಕ್ಸ್ಗಳಿಂದ ನನಗೆ ಉದ್ಯೋಗದ ಆಫರ್ಸ್ಗಳು ಬಂದುವು. ಚಾನ್ಸೇ ಇಲ್ಲ ಅಂದುಕೊಂಡಾಗ ದೇವರು ನನಗೆ ಚಾಯ್ಸಸ್ಗಳನ್ನು ಕೊಟ್ರು ಅಣ್ಣ. ನನ್ನ ದೇವರು ಅದ್ಭುತ ಸ್ವರೂಪನು ಅಂದ. ಚಾನ್ಸ್ ಇಲ್ಲದ ಕಡೆಯಲ್ಲಿ ದೇವರು ನಿಮಗೆ ಚಾಯ್ಸ್ ಕೊಡಬಲ್ಲರು. ಅಂಥ ಕೃಪೆ ನನಗೆ ಬೇಕು ಎನ್ನುವಂಥವ್ರು ಇರೋದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಫ್ರೆಂಡ್ಸ್, ಲೆಟ್ಸ್ ಪ್ರೇ.
ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಅವಕಾಶ ಇಲ್ಲದಿರುವಲ್ಲಿ ಅವಕಾಶಗಳನ್ನು ಸೃಷ್ಟಿಸುವಾತನಾಗಿದ್ದೀರಿ. ಉತ್ತರ ದೊರಕಲಾರದ ಸ್ಥಳಗಳಲ್ಲಿ ಉತ್ತರ ಕೊಡುವಂತಹ ದೇವರಾಗಿದ್ದೀರಿ. ಪರಿಷ್ಕಾರ ಇಲ್ಲದ ಸ್ಥಳದಲ್ಲಿ ಪರಿಷ್ಕಾರ ತೋರಿಸುವಂತಹ ದೇವರಾಗಿದ್ದೀರಿ. ಇನ್ನು ನನ್ನ ಕತೆ ಮುಗಿದೋಯ್ತು ಅಂದುಕೊಂಡ ಸಮಯದಲ್ಲಿ ನನ್ನ ಕತೆ ಹೊಸದಾಗಿ ಪ್ರಾರಂಭಿಸುವ ದೇವರಾಗಿದ್ದೀರಿ. ಚಾನ್ಸೇ ಇಲ್ಲ ಅಂದುಕೊಂಡ ಸಮಯದಲ್ಲಿ ಚಾಯ್ಸ್ ಕೊಡುವಂತಹ ದೇವರಾಗಿದ್ದೀರಿ. ಎಷ್ಟೋ ಅದ್ಭುತನಾದ ದೇವರಾಗಿದ್ದೀರಿ. ಆಲಸ್ಯ ಅಲಕ್ಷ್ಯತನವಲ್ಲ. ನಮ್ಮ ಜೀವಿತದಲ್ಲಿ ನೀವು ಮಾಡುವಂತಹ ಆಲಸ್ಯಗಳು, ಉತ್ತರಿಸುವುದರಲ್ಲಿ ನೀವು ಮಾಡುವಂತಹ ಆಲಸ್ಯಗಳು ಎಷ್ಟು ಆಶೀರ್ವಾದಕರವಾಗಿವೆ ಎಂದು ಗ್ರಹಿಸಿ ಆ ಆಶೀರ್ವಾದಗಳಿಗೋಸ್ಕರ ದೇವರೇ ಕಾದು ಎದುರು ನೋಡುವ ಕೃಪೆ ದಯಪಾಲಿಸಿರಿ. ನೀವು ನಮ್ಮ ಮೇಲೆ ಬಹಳ ಪ್ರೀತಿಯನ್ನಿಟ್ಟಿದ್ದೀರಿ. ನಮ್ಮ ಮೇಲೆ ಶ್ರೇಷ್ಠವಾದ ಪ್ರಣಾಳಿಕೆ ಹಾಕಿಕೊಂಡಿದ್ದೀರಿ. ನಮ್ಮ ಜೀವಿತದಲ್ಲಿ ಯಾವತ್ತೇ ಆಗಲಿ ಏನೇ ನಡೆಯುವಾಗ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೊಂದು ನಡೆಯುವುದಿಲ್ಲ. ಅದೇ ಸಮಯದಲ್ಲಿ ಸಮಸ್ತವೂ ನಮಗೆ ಮೇಲನ್ನುಂಟು ಮಾಡುವುದಕ್ಕಾಗಿಯೇ ಸಮಕೂಡಿಸಿ ನಡೆಸುತ್ತೀರಿ ದೇವರೇ ಎಂಬ ಈ ಸತ್ಯವನ್ನು ಗ್ರಹಿಸಿ ನಿರುತ್ಸಾಹ ಪಡದಂತೆ, ಕುಗ್ಗಿ ಹೋಗದಂತೆ, ನಿಮ್ಮಿಂದ ದೂರವಾಗದಂತೆ ನೀವು ಕೊಡಲಿಕ್ಕಿರುವ ಶ್ರೇಷ್ಠವಾದ ಉತ್ತರಕ್ಕಾಗಿ ಕಾದು ಎದುರು ನೋಡುತ್ತಾ ಅವುಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.